ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನೋಡು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೂದಲ ನಿಂತ್ಕೊಂಡ್ಬಿಡತ್ತೆ ನೋಡು. ನೋಡಿ ಹೆಂಗೆ ನನಗೆ ಜುಮ್ ಅಂತ ನಿಂತ್ಕೊಂಡ್ಬಿಡತ್ತೆ. ಯಾರನ್ನ ಜೈ ಭೀಮ್ ಅಂದ್ಬಿಟ್ರೆ ಸಾಕು, ನಾನು ಜೈ ಭೀಮ್ ಅಂದ್ಬಿಟ್ಟು ಹೋಗ್ತೀನಿ. ನಿಮಗೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ನಿಮ್ಮ ಮೇಲೆ ಅದು ಬೀರಿರುವಂಥ ಪ್ರಭಾವ, ಭೀಮ ಅಂತ ಟೈಟ್ಲ್ ಇಡೋದಕ್ಕೂ ಇದೆಲ್ಲ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನೋಡು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೂದಲ ನಿಂತ್ಕೊಂಡ್ಬಿಡತ್ತೆ ನೋಡು. ನೋಡಿ ಹೆಂಗೆ ನನಗೆ ಜುಮ್ ಅಂತ ನಿಂತ್ಕೊಂಡ್ಬಿಡತ್ತೆ. ಚಿಕ್ಕದಾಗಿ ಅವ್ರ ಬಗ್ಗೆ ಅಪಾರವಾದ ರೆಸ್ಪೆಕ್ಟ್ ನನಗೆ. ನನ್ನ ಚಿಕ್ಕ ವಯಸ್ಸಿಂದನೂ ಹೊಡೆದಾಡಿರೋದು ಸಮಾನತೆಗೆ. ನಾವೆಲ್ಲ ಒಂದೇ ಸಮ ಇರಬೇಕು. ನಾನು ಸ್ಕ್ರಿಪ್ಟ್ ಬರೆದ್ರು ಸಮಾನತೆಗೆ ಬರಿತೀನಿ. ಅಂದರೆ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದಾಗಲಿ, ಅವ್ರು ಬರೆದಂಥ ಸಂವಿಧಾನ, ಅದರಿಂದ ಇವತ್ತು ಈ ದೇಶ ನಡೀತಾ ಇದೆ. ಮತ್ತು ಅವ್ರು ಓದ್ಕೊಂಡಿರೋ ವಿದ್ಯೆ ಬೇರೆ ಯಾರು ಓದೋಕ್ಕಾಗಲ್ಲ, ಅದು ಸಾಧ್ಯನೇ ಇಲ್ಲ. ಮತ್ತು ಅವ್ರಿಗಿದ್ದ ಮನಸ್ಸು, ಎಲ್ಲರೂ ಒಂದೇ, ನಾವು ಎಲ್ರಿಗೂ ಸಮಾನತೆ ಇರಲಿ, ಎಲ್ಲೂ ಮೇಲೂ ಕೀಳೋ ನಾವು ಭಾವನೆ ಬೇಡ. ಅವ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡವರು ನಿಜವಾಗ್ಲೂ ಯಾವ ತಪ್ಪುಗಳನ್ನು ಮಾಡಲ್ಲ. ಅದಕ್ಕೆ ನನಗೆ ಅವ್ರು ತುಂಬ ಇಷ್ಟ. ನನಗೆ ಅವ್ರ ಹೆಸರು ಹೇಳಿದ್ರೆ ಮೈ ಜುಮ್ ಅಂತ ಇರುತ್ತೆ. ಒಂದ್ಸರಿ ಯಾರನ್ನ ಜೈ ಭೀಮ್ ಅಂದ್ಬಿಟ್ರೆ ಸಾಕು, ನಾನು ಜೈ ಭೀಮ್ ಅಂದ್ಬಿಟ್ಟು ಹೋಗ್ತೀನಿ.